ಈಗೇನು ಆರಂಭಿಕ ಹಂತದಲ್ಲಿ ಈಗ ಆ ಒಂದು ಮೇಲ್ಗಡೆ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಆಗಿತ್ತು. ಅದಾದ ನಂತರ ಹಾರೆ ಪಿಕಾಸಿಗಳನ್ನು ಬಳಸಿ ಈ ಒಂದು ಪೌರ ಕಾರ್ಮಿಕರು ಈಗ ಎಲ್ಲವನ್ನು ಡಿಗ್ ಮಾಡಿರೋದಂಥದ್ದು. ಸದ್ಯಕ್ಕೆ 2 ರಿಂದ 2.5 ಅಡಿಗಳಷ್ಟು ಅಗದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಆ ಒಂದು 2.5 ಅಡಿಗಳ ಜಾಗದಲ್ಲಿ ಏನೂ ಕೂಡ ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ನನ್ನ ಹಿಂಭಾಗ ನೋಡೋದಾದರೆ ಅಂದರೆ ನಾನೇನು ಈ ಒಂದು ನೇತ್ರಾವತಿ ನದಿಯ ಈ ಭಾಗದಲ್ಲಿ ನಾನಿರುವಂಥದ್ದು. ಸೊ ಈ ಒಂದು ಆ ಕಡೆ ಭಾಗ ನೇತ್ರಾವತಿ ನದಿಯ ಆ ತಟದಲ್ಲಿ ಈ ಒಂದು ಉತ್ಕಲನ ಕ್ರಿಯೆ ನಡೀತಾ ಇದೆ. ಸೊ ಅಲ್ಲಿ ಈಗ 2 ರಿಂದ 2.5 ಅಡಿಯಷ್ಟು ಆಳ ಅಗಲಾಗಿದೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂಥದ್ದು. 2.5 ಅಡಿಯ ಉತ್ಕಲನ ಈಗ ಕಂಪ್ಲೀಟ್ ಆಗಿದೆ. ಆದರೆ ಆ ಒಂದು 2.5 ಅಡಿಗಳಲ್ಲಿ ಯಾವುದೇ ರೀತಿಯ ಒಂದು ಅಸ್ಥಿಪಂಜರಗಳು ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಯಾಕೆಂತ ಹೇಳಿದರೆ ಈ ಒಂದು ಆರಂಭಿಕ ಹಂತದಲ್ಲಿ 2.5 ಅಡಿಗಳಲ್ಲಿ ನಾರ್ಮಲ್ ಆಗಿ ಸಿಗೋದಿಲ್ಲ. ಸೊ ಅದರಿಂದ ಕೆಳಗಡೆ ಇರೋದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಯಾಕೆಂತ ಹೇಳಿದರೆ ನಿನ್ನೆ ಕೂಡ ಸಿಕ್ಕಿದಂಥದ್ದು 3.5 ಅಡಿಯ ಅಂದರೆ ಅದರ ಕೆಳಭಾಗದಲ್ಲಿ ನಿನ್ನೆ ಸಿಕ್ಕಿದಂಥದ್ದು. ಸದ್ಯಕ್ಕೆ 2.5 ಅಡಿ ಈಗ ಅಗ್ದಿದ್ದಾರೆ. ಸೊ ಇದರಿಂದ ಮುಂದಕ್ಕೆ ಇರುವಂಥದ್ದು ಕ್ರೂಷಿಯಲ್ ಪಾಯಿಂಟ್ ಆಗಿರುತ್ತೆ. ಯಾಕೆಂತ ಹೇಳಿದರೆ ಏನಾದರೂ ಕಳೆಬರಹಗಳು ಇದ್ದಲ್ಲಿ ಅದರಿಂದ ಕೆಳಗಡೆ ಸಿಗುವಂಥ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದರೆ ಈಗ ಸದ್ಯಕ್ಕೆ ಇದು ನದಿಯ ಪ್ರದೇಶ. ಸೊ 2019ರಲ್ಲಿ ಇದರ ಮೇಲ್ಗಡೆ 6 ರಿಂದ 7 ಅಡಿಗಳಷ್ಟು ನದಿ ಹರಿದಿತ್ತು. ಅಂದರೆ ಅಷ್ಟು ಫ್ಲಡ್ ಬಂದಿತ್ತು, ನೀರು ಹರಿದಿತ್ತು. ಸೊ ಅದರ ಕೆಳಭಾಗದಲ್ಲಿ ಅಂದರೆ ಇವಾಗ ಏನು ನೀರಿನ ಮಟ್ಟ ಇದೆ ಆ ಒಂದು ನೀರಿನ ಮಟ್ಟ ಇದೆ, ಆ ನೀರಿನ ಮಟ್ಟದ ಮೇಲ್ಭಾಗದಲ್ಲಿ ಪಕ್ಕದಲ್ಲೇ ಈ ಒಂದು ಉತ್ಕಲನ ಕ್ರಿಯೆ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಅಲ್ಲಿ 2.5 ಅಡಿಗಳಲ್ಲಿ ಏನೂ ಸಿಕ್ಕಿಲ್ಲ. ಇನ್ನು ಅದರಿಂದ ಮುಂದೆ ಏನಾದರೂ ಸಿಗುತ್ತಾ ಅನ್ನೋ ಕುತೂಹಲ ಕೂಡ ಎಲ್ಲರದ್ದು. ಸೊ ಆ ಒಂದು ಸ್ಥಳದಲ್ಲಿ ಏನು ಅನಾಮಿಕ ದೂರುದಾರ ಕೂಡ ಅಲ್ಲೇ ಮುಖ ಮೂಡಿರುವಂಥದ್ದು. ಅಂದರೆ ಆತನ ಸಮ್ಮುಖದಲ್ಲೇ ಈ ಒಂದು ಎಲ್ಲ ಕಾರ್ಯಾಚರಣೆಗಳು ಮಾಡ್ತಾ ಇರೋದ್ರಿಂದ ಆತ ಪರ್ಟಿಕ್ಯುಲರ್ ಆಗಿ ತೋರಿಸಿದಂಥ ಜಾಗದಲ್ಲೇ ಅದನ್ನು ಮಾಡ್ತಾ ಇದ್ದಾರೆ. ಸೊ ಏನು 5 ಅಡಿ ಅಗಲ ಮತ್ತು 6 ಅಡಿ ಉದ್ದ ಆಗಿದ್ದಾರೆ. ಈಗ 2.5 ಅಡಿ ಏನು ಅಗದಿದ್ದಾರೆ. ಸೊ ಇನ್ನೂ ಕೂಡ 3.5 ಅಡಿಗಳಷ್ಟು ಬಾಕಿ ಇರುವಂಥದ್ದು. 3.5 ಅಡಿ ಅಗಲ ಆಳವನ್ನು ತೆಗಿಲಿಕ್ಕೆ ಬಾಕಿ ಇರುವಂಥದ್ದು. ಅಲ್ಲೇನಾದರೂ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ ಕೇಸ್ ಏನಾದರೂ ಒಂದು ಮೂಳೆ ತುಂಡು ಅಲ್ಲಿ ಸಿಕ್ಕಿದ್ರು ಕೂಡ ಅದ್ರ ಸುತ್ತಮುತ್ತ ಅದನ್ನು ಬಿಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಯಾವುದೇ ರೀತಿ ಮೂಳೆಗಳು ಅಲ್ಲಿ ಪತ್ತೆ ಆಗಿಲ್ಲ ಅನ್ನೋದು ಕಂಡು ಬರ್ತಾ ಇರುವಂಥದ್ದು. ಅಂದರೆ 2.5 ಆಳದಲ್ಲಿ. ಸೊ ಅದರಿಂದ ಕೆಳಗಡೆ ಡಿಗ್ ಮಾಡಿದಂಥ ಸಂದರ್ಭದಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ಮುಂದಿನ ಹಂತಗಳಲ್ಲಿ ಕಾದು ನೋಡಬೇಕಾಗಿದೆ. ಚೈತ್ರ.